ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್. ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ. ಹೆಚ್ಚು ಮಾತನಾಡದೆ ಇಬ್ಬರು ಮತ್ತೆ ಒಬ್ಬರನ್ನೊಬ್ಬರ ಕಾಲೆಳೆಯುತ್ತಾ ಮನೆ ತಲುಪಿದರು. ಮನೆಯ ಒಳ ಹೋದಾಗ ಎಲ್ಲರೂ ಊಟ ಮುಗಿಸಿ ಕುಳಿತಿದ್ದರು ಹಾಲ್ನಲ್ಲಿ. ಅದನ್ನು ಡೈನಿಂಗ್ ಟೇಬಲ್ ಸ್ವಚ್ಛ ಮಾಡುತ್ತಿದ್ದ ಚಿನ್ನನನ್ನು ನೋಡಿ ಅರಿತ ಪೂರ್ಣ ಅವರತ್ತ ನಡೆದು ಬಂದು, ನಿಮ್ದೆಲ್ಲ ಊಟ ಆಯ್ತಾ? ನಮ್ಮನ್ನ ಬಿಟ್ಟು ಊಟ ಮಾಡಿದ್ದೀರಾ? ಕೇಳಿದಳು ಆಶ್ಚರ್ಯದಲ್ಲೇ. ಹಾಂ ಪೂರ್ಣ, ನೀವು ಅಣ್ಣನ ಜೊತೆ ಹೊರಗಡೆ ಹೋಗಿದ್ರಲ್ಲ, ಊಟ ಮಾಡಿಕೊಂಡೇ ಬರ್ತೀರೇನೋ ಅಂದ್ಕೊಂಡು ನಾವು ಊಟ ಮಾಡಿದ್ವಿ ಎಂದ ಆಯುಷ್. ನಾವು ಊಟ ಮಾಡಿಲ್ಲ, ನೀವು ಕಾಯ್ತಿರ್ತೀರಾ ಅಂತ ಮನೆಗೆ ಬಂದ್ವಿ ಮುಗ್ಧತೆಯಿಂದ ಎಂದವಳಿಗೆ ಗೊತ್ತೇ ಇಲ್ಲ ಭಾರ್ಗವ್ ಟೆರೆಸ್ ಮೇಲೆ ಊಟಕ್ಕೆ ಅಣಿ ಮಾಡಿದ್ದರ ಬಗ್ಗೆ. ಅಯ್ಯೋ, ಅಡುಗೆ ಬೇರೆ ಖಾಲಿ ಆಯ್ತಲ್ಲ ಅಕ್ಕ ಎಂದಳು ಅಮೃತ ಇನ್ನೂ ಕಾಡುತ್ತಾ. ಪೂರ್ಣ ಭಾರ್ಗವನ ಮುಖ ನೋಡಿದಳು. ಪಾಪ, ಹಸುವಾಗಿದೆ ಅವಳಿಗೆ, ಇನ್ನೂ ಕಾಡ್ಬಿಡಿ ನೀವು ಎಂದರು ಶರಾವತಿ ಪೂರ್ಣಳ ಪೆಚ್ಚಾದ ಮುಖ ನೋಡಿ. ಅವರ ಮಾತು ಅರ್ಥವಾಗದೆ ಅವರನ್ನೇ ನೋಡಿದಳು ಪೂರ್ಣ. ಊಟದ ಬಗ್ಗೆ ನಿನ್ನ ಗಂಡನ್ನೇ ಕೇಳು ನೀನು ಎಂದರು ನಿಂತಿದ್ದ ಇಬ್ಬರನ್ನೂ ನೋಡುತ್ತಾ. ಮತ್ತೆ ಭಾರ್ಗವನತ್ತ ನೋಡಿತು ಹುಡುಗಿ. ನಮ್ಮಿಬ್ಬರು ಊಟ ಇಲ್ಲಿಲ್ಲ, ಟೆರೆಸ್ ಮೇಲಿದೆ, ಬಾ ಎಂದ ಅವಳ ಭುಜ ಬಳಸಿ. ಏನೊಂದು ಅರ್ಥವಾಗಲಿಲ್ಲ ಹುಡುಗಿಗೆ. ಎಲ್ಲರ ಮುಖವನ್ನೇ ನೋಡಿದಳು ಪಿಳಿ ಕಣ್ಣು ಬಿಡುತ್ತಾ. ನಿನ್ನೆ ನೀವು ಅಣ್ಣನಿಗೆ ಸರ್ಪ್ರೈಸ್ ಕೊಡೋ ಹಾಗೆ ಇವತ್ತು ಅಣ್ಣ ನಿಮಗೆ ಸರ್ಪ್ರೈಸ್ ಕೊಡ್ತಿದ್ದಾನೆ ತಿಳಿಯುವಂತೆ ಹೇಳಿದ ಆಯುಷ್. ಈಗ ಅಚ್ಚರಿಯಿಂದ ಭಾರ್ಗವನನ್ನೇ ನೋಡಿದಳು. ನನ್ನನ್ನು ನೋಡಿದ್ದು ಸಾಕು ಕಣೆ, ಶುಗರ್ಲೆಸ್, ಹೊಟ್ಟೆ ಹಸಿತಿದೆ, ಬಾ ಎಂದ ಭಾರ್ಗವ್ ಅವಳ ಕೈ ಹಿಡಿದು. ಗುಡ್ ನೈಟ್ ಎವ್ರಿವನ್ ಎನ್ನುತ್ತಾ ಮೆಟ್ಟಿಲತ್ತ ಹೆಜ್ಜೆ ಇಟ್ಟ. ಎಲ್ಲರೂ ಅವನಿಗೆ ಮರು ಉತ್ತರಿಸಿದರು. ಮೊದಲು ಸೀರೆ ಬದಲಾಯಿಸಿ ಬರ್ತೀನಿ ಇರಿ ಅವನ ಜೊತೆ ಮೆಟ್ಟಿಲೇರುತ್ತಾ ಎಂದಳು. ಈಗ ಬೇಡ, ಊಟ ಮಾಡಿ ಚೇಂಜ್ ಮಾಡುವಂತೆ ಬಾ. ಅವಳನ್ನು ಕೋಣೆಗೆ ಹೋಗಲು ಬಿಡದೆ ಟೆರೆಸ್ನತ್ತ ನಡೆದ. ಕೋಣೆ ಸಿಂಗಾರವಾಗಿದ್ದನ್ನು ಆಯುಷ್ ಮೆಸೇಜ್ ಮಾಡಿ ತಿಳಿಸಿದ್ದ ಸ್ವಲ್ಪ ಹೊತ್ತಿನ ಮೊದಲೇ. ಹಾಗಾಗಿ ಅವಳನ್ನು ಕೋಣೆಗೆ ಹೋಗಲು ಬಿಡಲಿಲ್ಲ ಅವ. ಕೈಕಾಲು ತೊಳೆದಾದರೂ ಹೋಗೋಣ ಬನ್ನಿ, ಮೇಲೆ ನೀರಿದೆ ಬಾ ಎಂದವ ಅವಸರಿಸಿ ಟೆರೆಸ್ಗೆ ನಡೆದು ಬಾಗಿಲು ತೆಗೆದ. ಅವಳ ಕಣ್ಣರಳಿದವು. ಟೆರೆಸ್ ತುಂಬ ಬಣ್ಣ ಬಣ್ಣದ ಲೈಟುಗಳು ಮಿಂಚುತ್ತಿದ್ದವು. ಹೂವುಗಳ ಗುಚ್ಛಗಳಿದ್ದವು. ಅಲ್ಲಿಯೇ ಇದ್ದ ಬಾರ್ ಪಕ್ಕದಲ್ಲಿ ಮೆತ್ತನೆಯ ಹಾಸಿಗೆ ನೆಲಕ್ಕೆ ಹಾಸಿ ಗೋಪುರದಂತೆ ಪರದೆ ಕಟ್ಟಿ ಅದರೊಳಗೆ ಅವರಿಬ್ಬರು ಕುಳಿತು ಊಟ ಮಾಡುವಂತೆ ವ್ಯವಸ್ಥೆ ಮಾಡಲಾಗಿತ್ತು. ಪೂರ್ಣ ಕೂಡ ಹಿಂದಿನ ದಿನ ಹೀಗೆ ತಯಾರಿ ಮಾಡಿದ್ದಳಾದರೂ ಇಷ್ಟೊಂದು ಲೈಟಿನ ತಯಾರಿ ಮಾಡಿರಲಿಲ್ಲವಷ್ಟೇ. ಈಗ ಅದೇ ತಯಾರಿ ಇನ್ನೂ ಚಂದವಾಗಿದ್ದನ್ನು ಕಂಡು, ನನ್ನ ಪ್ಲ್ಯಾನ್ ಕಾಪಿ ಮಾಡಿದ್ದೀರಾ? ಆದರೂ ಇದೇ ಚೆನ್ನಾಗಿದೆ ಭಾರ್ಗವ್ ಎಂದಳು. ನಿನ್ನೆ ನೀನು ಹೀಗೆ ಮಾಡಿದ್ದೇನು? ನಾನು ನೋಡಿರಲಿಲ್ಲ ಪೂರ್ಣ, ಸಾರಿ ಎಂದ ಮಗುವಂತೆ. ಹೀಗೆ ಮಾಡಿದ್ದೆ, ಆದರೆ ಇಷ್ಟೊಂದು ಚೆನ್ನಾಗಲ್ಲ ನಗುವಿನೊಂದಿಗೆ ಎಂದಳು. ಪರವಾಗಿಲ್ಲ, ಈಗ ಇಬ್ಬರು ಮತ್ತದೇ ಸರ್ಪ್ರೈಸ್ ಜೊತೆಗೆ ಊಟ ಮಾಡೋಣ ಬಾ ಎಂದು ಕೈ ಚಾಚಿದ ಅವಳತ್ತ. ತನ್ನ ಕೈಯನ್ನು ಅವನ ಕೈಯಲ್ಲಿಟ್ಟ ಪೂರ್ಣ ಅವನ ಜೊತೆ ಮುಂದೆ ಹೆಜ್ಜೆ ಹಾಕಿದಳು. ಭಾರ್ಗವ್ ಅವಳನ್ನು ಊಟದ ತಯಾರಿ ಆಗಿದ್ದಲ್ಲಿ ಕರೆದುಕೊಂಡು ಹೋದ. ಇಬ್ಬರೂ ಕುಳಿತು ಊಟ ಬಡಿಸಿಕೊಳ್ಳಬೇಕೆನ್ನುವಾಗ ತಟ್ಟೆಯೇ ಇರಲಿಲ್ಲ ಅಲ್ಲಿ. ತಟ್ಟೆನೇ ಇಟ್ಟಿಲ್ವಲ್ಲ ಅತ್ತಿತ್ತ ನೋಡಿದ ಭಾರ್ಗವ್. ಮರ್ತಿರಬೇಕು ಅನಿಸುತ್ತೆ, ಇರಿ ನಾನು ಹೋಗಿ ತಗೊಂಡು ಬರ್ತೀನಿ ಎಂದು ಪೂರ್ಣ ಮೇಲೇಳಲು ನೋಡಿದಾಗ ಅವಳ ಕೈ ಹಿಡಿದು ತಡೆದವ. ನೀನು ಕುತ್ಕೋ, ನಾನೇ ಹೋಗಿ ತಗೊಂಡು ಬರ್ತೀನಿ ಎಂದು ಮೇಲೆದ್ದ. ಅವ ಟೆರೇಸಿನಿಂದ ಹೊರಹೋದಾಗ ಪೂರ್ಣ ಕುಳಿತಲ್ಲಿಯೇ ಮತ್ತೊಮ್ಮೆ ಎಲ್ಲ ಡೆಕೋರೇಷನ್ ನೋಡಿದಳು ಖುಷಿಯಿಂದ. ಕಣ್ಣುಗಳು ಅಲ್ಲೇ ಇದ್ದ ಬಾರಿನತ್ತ ಹೋದಾಗ, ಒಂದ್ಸರಿ ಡ್ರಿಂಕ್ಸ್ ಮಾಡಿ ನೋಡು, ಎಲ್ಲನೂ ಟ್ರೈ ಮಾಡಬೇಕು ಎಂದ ಭಾರ್ಗವನ ಮಾತು ನೆನಪಾಯಿತು. ಆ ಮಾತಿಗೆ ಅದೇನು ಹೊಳೆಯಿತೋ ಹುಡುಗಿಗೆ. ತಕ್ಷಣ ಮೇಲೆದ್ದು ಬಾರಿನತ್ತ ನಡೆದೇ ಬಿಟ್ಟಳು. 4 ರೀತಿಯ ಮದ್ಯಪಾನದ ಬಾಟಲ್ಗಳಿದ್ದವು ಅಲ್ಲಿ. ಅವುಗಳನ್ನು ನೋಡಿ ಏನು ತಿಳಿಯದವಳು, ಇಷ್ಟೊಂದಿದೆ ಇಲ್ಲಿ, ಯಾವುದನ್ನು ಕುಡಿಯೋದು ಎಂದುಕೊಳ್ಳುತ್ತಾ ಕಣ್ಣಿಗೆ ಚಂದ ಕಂಡ ಬಾಟಲ್ ಹಿಡಿದಳು. ಇದು ನೋಡೋಕೆ ಚೆನ್ನಾಗಿದೆ, ಕಲರ್ ಕೂಡ ಸಖತ್ತಾಗಿದೆ, ಆದರೆ ಟೇಸ್ಟ್ ಹೇಗಿದೆಯೋ ಎಂದು ಮುಚ್ಚಳ ತಿರುಗಿಸಿದ ಪೂರ್ಣ, ದೇವ್ರೆ
ಈ ಭಾರ್ಗವ್ ಶರ್ಮಾ ಒಂದ್ಸರಿ ಕುಡಿದು ನೋಡು ಅಂತ ಹೇಳಿದ್ನಲ್ಲ, ಅದಕ್ಕೆ ಟ್ರೈ ಮಾಡ್ತಿದ್ದೀನಿ, ನೀನೇ ಕಾಪಾಡು, ತಪ್ಪಾದರೆ ಕ್ಷಮಿಸು. ತಲೆ ಮೇಲೆತ್ತಿ ಎಂದವಳು ಬಾಯಿಗೆ ಬಾಟಲ್ ಇಟ್ಟು ಗುಟುಕು ಹೀರಿಯೇ ಬಿಟ್ಟಳು ಧೈರ್ಯ ಮಾಡಿ. 2 ಗುಟುಕು ಗಂಟಲಿಗೆ ಇಳಿಸಿ ಬಾಟಲ್ ತೆಗೆದಾಗ ಒಮ್ಮೆ ಕಣ್ಮುಚ್ಚಿ ತೆಗೆದಳು ಬಿಗಿಯಾಗಿ. ಇದೇನಿದು ಹೀಗಿದೆ ಎಂದು ನಾಲಿಗೆ ಚಪ್ಪರಿಸಿದವಳು, ಪರವಾಗಿಲ್ಲ, ಒಂಥರ ಚೆನ್ನಾಗಿದೆ ಎನ್ನುತ್ತಾ ಮತ್ತೆ ಬಾಟಲ್ ಬಾಯಿಗಿಟ್ಟಳು. ಇತ್ತ ತಟ್ಟೆ ತರಲೆಂದು ಕೆಳಗಿಳಿದು ಬಂದಿದ್ದ ಭಾರ್ಗವ್ ಆಯುಷ್ ಜೊತೆ ನಿಮಿಷ ಮಾತನಾಡುತ್ತಾ ನಿಂತನಷ್ಟೇ. ಮಾತು ಮುಗಿಸಿ ಮತ್ತೆರಡು ನಿಮಿಷದಲ್ಲಿ ತಟ್ಟೆ ಹಿಡಿದು ಮೇಲೆ ಬಂದವ ಕುಳಿತಲ್ಲಿ ಪೂರ್ಣ ಕಾಣದಿದ್ದನ್ನು ನೋಡಿ ಬಾರ್ನತ್ತ ನೋಡಿದ. ಚೇರಿನಲ್ಲಿ ಕುಳಿತು ಬಾಟಲನ್ನೇ ನೋಡುತ್ತಿದ್ದವಳು ಅರ್ಧ ಬಾಟಲನ್ನೇ ಖಾಲಿ ಮಾಡಿದ್ದಳು. ಪೂರ್ಣ ಆತಂಕದಿಂದ ಓಡಿ ಬಂದ ಅವಳ ಮುಂದೆ. ಅವಳ ಕೈಯಲ್ಲಿ ಖಾಲಿ ಆಗಿದ್ದ ಬಾಟಲ್ ನೋಡಿ ಅರ್ಥವಾಗಿತ್ತವನಿಗೆ ಅವಳು ಕುಡಿದಿರುವಳೆಂದು. ಏಯ್, ಶುಗರ್ಲೆಸ್ ಡ್ರಿಂಕ್ಸ್ ಮಾಡಿದೆಯೇನು? ತಲೆ ಕೆಟ್ಟಿದ್ಯಾ ನಿನಗೆ? ತಕ್ಷಣ ಕೋಪಗೊಂಡು ಕೇಳಿದ ಅವಳ ಕೈಯಲ್ಲಿನ ಬಾಟಲ್ ಕಸಿದುಕೊಂಡು. ನನಗ್ಯಾಕೆ ತಲೆ ಕೆಡುತ್ತೆ? ನೀವೇ ಹೇಳಿದ್ರಲ್ಲ ಡ್ರಿಂಕ್ಸ್ ಮಾಡಿ ನೋಡು, ಟ್ರೈ ಮಾಡಬೇಕು ಅಂತ, ಅದಕ್ಕೆ ಟ್ರೈ ಮಾಡಿದೆ ಎಂದವಳಿಗೆ ನಶೆ ಇರುತ್ತಿತ್ತು. ನಿಧಾನವಾಗಿ ಸೊಂಟದ ಮೇಲೆ ಕೈಯಿಟ್ಟು ಹಣೆ ಚಚ್ಚಿಕೊಂಡ ಭಾರ್ಗವ್ ಹೀಗವಳ ತುಂಟಾಟ ಹೇಗೆ ಸಹಿಸುವನೋ? ಅದೇನೆನಿಸಿತೋ ಅವಳಿಗೆ. ಕುಡಿದು ನೋಡು ಎಂದ ಭಾರ್ಗವನ ಮಾತನ್ನೇ ಗಂಭೀರವಾಗಿ ತೆಗೆದುಕೊಂಡು ಧೈರ್ಯ ಮಾಡಿ ಕುಡಿದು ಬಿಟ್ಟಿದ್ದಳು. ಅವಳನ್ನು ಹಾಗೆ ಕಂಡ ಭಾರ್ಗವ್ ತುಸು ಕೋಪಗೊಂಡಿದ್ದ. ಅವಳ ಕೈಯಲ್ಲಿನ ಬಾಟಲ್ ಕಸಿದುಕೊಂಡು ಪಕ್ಕಕ್ಕಿಟ್ಟು ಅವಳ ಕೈ ಹಿಡಿಯುತ್ತಾ ಇತ್ತ ಕರೆತಂದು ನಿಲ್ಲಿಸಿದವ ಅವಳನ್ನೇ ನೋಡಿದ ಕಣ್ಣು ಕಿರಿದು ಮಾಡಿ. ಯಾಕೆ ಹಾಗೆ ನೋಡ್ತಿದ್ದೀರಾ? ಮುದ್ದಾಗಿ ಕೇಳಿದಳು. ಅವ ಉತ್ತರಿಸದೆ ಚೂಪು ನೋಟ ತೋರಿದ. ಅವನ ಕೋಪದ ನೋಟ ಅರಿತವಳು, ನೀವೇ ತಾನೇ ಕುಡಿದು ನೋಡು, ಟ್ರೈ ಮಾಡು ಅಂತ ಹೇಳಿದ್ದು, ಅದಕ್ಕೆ ಟ್ರೈ ಮಾಡಿದೆ ಮಗುವಂತೆ ಎಂದಳು. ಹೌದಾ, ನಾನು ಟ್ರೈ ಮಾಡು ಅಂದಿದ್ದಕ್ಕೆ ಕುಡಿದು ಬಿಟ್ಟೇನು? ಹಾಗಾದರೆ ಇಲ್ಲಿಂದ ಕೆಳಗೆ ಬೀಳು ಅಂತೀನಿ, ಹೋಗಿ ಬೀಳು ಎಂದ ಟೆರೆಸಿನ ತುದಿ ತೋರಿಸುತ್ತಾ. ಸರಿ ಎಂದು ತಲೆ ಆಡಿಸಿ ಅತ್ತ ಹೆಜ್ಜೆ ಇಟ್ಟಳು. ತಕ್ಷಣ ಅವಳ ಕೈ ಹಿಡಿದು ತನ್ನತ್ತ ಎಳೆದು ನಿಲ್ಲಿಸಿದ ಭಾರ್ಗವ್, ತಲೆ ಕೆಟ್ಟಿದ್ಯಾ ನಿನಗೆ? ಜೋರು ಮಾಡಿದ. ನೀವು ಹೇಳ್ದಾಗೆ ಕೇಳಬೇಕಲ್ಲ ನಾನು, ಪಿಳಿ ಕಣ್ಣು ಬಿಡುತ್ತಾ ಎಂದಳು. ಕೋಪಗೊಂಡು ಕೈ ಎತ್ತಿದವ, ತೆಗೆದು ಬಾರಿಸಿದ್ರೆ ಗೊತ್ತಾಗುತ್ತೆ ನಿನಗೆ, ಹೇಳ್ದಾಗ ಕೇಳ್ತಾಳಂತೆ ಗದರಿದ ಒಮ್ಮೆಲೆ. ಹೆದರಿ ಹಿಂದೆ ಸರಿದ ಹುಡುಗಿ, ಎಲ್ಲದಕ್ಕೂ ಯಾಕೆ ರೇಗೋದು ನೀನು? ಧ್ವನಿ ಜೋರು ಮಾಡಿದಳು ಅವನನ್ನು ಹೆದರಿಸಲು. ಶ್, ಮೆತ್ತ ಕಣೆ, ಯಾಕೆ ಚೀರ್ತಿದೀಯಾ ಎಂದ ಅವಳ ಬಾಯಿ ಮುಚ್ಚುತ್ತಾ. ಬಾಯಿಯ ಮೇಲಿನ ಅವನ ಕೈ ತೆಗೆಸಿದವಳು, ನಾನಲ್ಲ ಚೀರ್ತಿರೋದು, ನೀನು ಎಂದಳು ಮೆತ್ತಗೆ. ಅವ ಹಣೆ ತೀಡಿಕೊಂಡ ಒಮ್ಮೆ. ಅಬ್ಬಾ, ಯಾಕೋ ಒಂಥರ ಆಗ್ತಿದೆ ನನಗೆ ಎಂದಳು ತಲೆ ಹಿಡಿದು. ಕುಡಿದ ಮೇಲೆ ಒಂಥರ ಆಗದೆ ಇನ್ನೇನಾಗುತ್ತೆ ಅನ್ಕೊಂಡಿದೀಯಾ? ಸಹಜವಾಗಿ ಅಂತೂ ಇರಲಿಲ್ಲ ಅವನ ಮಾತು, ಗದರುತ್ತಲೇ ಇದ್ದ ಕೋಪದಿಂದ. ನೀನು ಕುಡ್ದಾಗ ನಾನು ಹೀಗೆ ಕೋಪ ಮಾಡ್ಕೋತೀನಿ ಅಲ್ವಾ ನಿನ್ನ ಮೇಲೆ? ತುಟಿಗಳಲ್ಲಿ ನಗು ಹೊತ್ತು ಕೇಳಿದವಳಿಗೆ ನಶೆ ಏರಿತ್ತಾಗಲೇ. ಅವಳ ಆ ಮುಗ್ಧ ನಗು ನೋಡಿ ತುಟಿ ಅರಳಿಸಿ ನಕ್ಕ ಭಾರ್ಗವ್ ಕೋಪ ಮರೆತು. ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ, ನಗ್ತಿದೀಯಾ? ಅವನಿಗೆ ಕೈ ಬೆರಳು ತೋರಿಸಿ ನಗುತ್ತಾ ವಾಲಿದಾಗ ಬೀಳದಂತೆ ಅವಳನ್ನು ಹಿಡಿದ ಭಾರ್ಗವ್, ಕುತ್ಕೋ ಬಾಯಿಲಿ ಎಂದು ಅವಳ ಕೈ ಹಿಡಿದು ಇದ್ದ ಹಾಸಿಗೆಯ ಮೇಲೆ ಕುಳಿತ. ಇಲ್ಲಿ ಕುತ್ಕೊಂಡು ಏನು ಮಾಡೋದು ಮೈಸೂರಿನ ದೊರೆ? ಮುಖಕ್ಕೆ ಕೈಕೊಟ್ಟು ಕೇಳಿದಳು ಅವನನ್ನೇ ನೋಡುತ್ತಾ. ಹೊಟ್ಟೆ ಹಸಿತಿದೆ ಅಂದೆ, ಊಟ ಮಾಡೋದಿಲ್ವಾ? ಕೇಳಿದವ ತಟ್ಟೆ ಹಿಡಿದು ಊಟ ಬಡಿಸಿಕೊಂಡ. ಸುಮ್ಮನೆ ಕುಳಿತವಳು ಅವನನ್ನೇ ನೋಡುತ್ತಿದ್ದಳು. ಪರೋಟ ದಾಲ್ನಲ್ಲಿ ಅದ್ದಿ ಅವಳ ಬಾಯಿಯತ್ತ ತುತ್ತು ಹಿಡಿದ ಭಾರ್ಗವ್, ಊಟ ಮಾಡು ಎಂದ. ನನಗೆ ಹಸಿವಿಲ್ಲ ಭಾರ್ಗವ್. ಅತ್ತಿತ್ತ ತಲೆ ಆಡಿಸಿದಳು. ಆಗಲೇ ಹಸಿವು ಅಂತಿದ್ದೆ, ಈಗ ಹಸಿವಿಲ್ವಾ? ಈಗ ಕುಡ್ದಿದ್ದೀನಲ್ಲ, ಹೊಟ್ಟೆ ತುಂಬ ಹೋಯ್ತು ನಗುತ್ತಲೇ ಎಂದಳು. ಆದರೂ ಸ್ವಲ್ಪ ತಿನ್ನು ಎನ್ನುತ್ತಾ ಅವಳ ಬಾಯಿಗೆ ತುತ್ತಿಟ್ಟ. ಜಗಿಯುತ್ತಾ ಎತ್ತಲೋ ನೋಡುತ್ತಾ ಕುಳಿತವಳಿಗೆ ತಾನೇನು ಮಾಡುತ್ತಿರುವಳೆಂಬ ಅರಿವು ನಿಧಾನವಾಗಿ ಕಡಿಮೆಯಾಗಿತ್ತು. ಅವಳ ಬಾಯಿಗೆ ತುತ್ತಿಟ್ಟು ತಾನು ತಿನ್ನುತ್ತಿದ್ದ ಭಾರ್ಗವನ ಫೋನ್ ರಿಂಗಾಯಿತು. ಅದೇ ಸಮಯಕ್ಕೆ ಜೇಬಿನಿಂದ ತೆಗೆದು ನೋಡಿದವ ನಂಬರ್ ಇದ್ದಿದ್ದರಿಂದ ರಿಸೀವ್ ಮಾಡದೆ ಕಟ್ ಮಾಡಿದ. ಯಾರು ಕಾಲ್ ಮಾಡಿದ್ದು? ನೀನ್ಯಾಕೆ ರಿಸೀವ್ ಮಾಡಲಿಲ್ಲ? ತರಲೆ ಪ್ರಶ್ನೆಗಳು ಶುರುವಾಗಿದ್ದವು ಅವಳಲ್ಲಿ. ಯಾರೋ ಗೊತ್ತಿಲ್ಲ, ನನಗೆ ಮಾತಾಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ರಿಸೀವ್ ಮಾಡಿಲ್ಲ ಎಂದವ ಅವಳ ಬಾಯಿಗೆ ಮತ್ತೆ ತುತ್ತಿಟ್ಟ. ಫೋನ್ ಮತ್ತೆ ರಿಂಗಾಯಿತು.
ಅದೇ ನಂಬರಿನ ಕರೆಯಾಗಿತ್ತು. ರಿಸೀವ್ ಮಾಡಿ ಹಲೋ ಎಂದ. ಸರ್, ನಾನು ಲಾಯರ್ ಮಾತಾಡ್ತಿರೋದು. ವಿಜಯ್ ಕುಮಾರ್ಗೆ ಜಾಮೀನು ಕೊಡಿಸೋದಕ್ಕೆ ಲಾಯರ್ ಸಂಜಯ್ ಒಪ್ಕೊಂಡಿದ್ದಾರಂತೆ ಸರ್ ಎಂದ. ಹೌದಾ, ಆ ಲಾಯರ್ ನಂಬರ್ ಕಳಿಸಿ, ನಾನು ಮಾತಾಡ್ತೀನಿ ಎಂದು ಕಾಲ್ ಕಟ್ ಮಾಡಿ ಮಡದಿಯತ್ತ ನೋಡಿದ. ಅವಳಿಲ್ಲ ಅಲ್ಲಿ. ಅತ್ತಿತ್ತ ನೋಡಿದವ, ಏಯ್ ಪೂರ್ಣ ಎಂದವನೇ ತಕ್ಷಣ ತಟ್ಟೆ ಇಟ್ಟು ಎದ್ದು ಓಡಿದ ಅವಳತ್ತ. ಟೆರೆಸಿನ ತುದಿಗೆ ಹೋಗಿ ಬಗ್ಗಿ ನೋಡುತ್ತಿದ್ದಳು ಅತ್ತಿತ್ತ. ಆಯ ತಪ್ಪಿದರೆ ಬೀಳುವ ಅನುಮಾನವೇ ಇಲ್ಲ. ಅವಳ ಕೈ ಹಿಡಿದು ಹಿಂದಕ್ಕೆಳೆದುಕೊಂಡು ನಿಂತ ಭಾರ್ಗವ್, ನಿನ್ನ ಜೀವ ಹೋಗೋದಲ್ಲದೆ ನನ್ನ ಜೀವನ ತೆಗಿಬೇಕು ಅನ್ಕೊಂಡಿದೀಯಾ? ಸಿಡುಕಿದ ಕೋಪದಿಂದ. ಅದೆಷ್ಟು ಸುಳ್ಳು ಮಾತಾಡ್ತೀಯ ಭಾರ್ಗವ್ ನೀನು. ನನ್ನ ಜೀವ ಹೋದರೆ ನಿನ್ನ ಜೀವ ಹೇಗೆ ಹೋಗುತ್ತೆ? ಬಾಯಿಯ ಮೇಲೆ ಬೆರಳಿಟ್ಟು ಕೇಳಿದಳು. ಅವಳ ತರಲೆ ಪ್ರಶ್ನೆಗೆ ಸೊಂಟದ ಮೇಲೆ ಕೈಯಿಟ್ಟು ನಿಂತು ಒಮ್ಮೆ ನಿಟ್ಟುಸಿರು ಬಿಟ್ಟವ. ಯಾಕಂದರೆ ನೀನು ನನ್ನ ಜೀವ ಕಣೆ, ಶುಗರ್ಲೆಸ್ ಎಂದ ಪ್ರೀತಿಯಿಂದ ಅವಳ ಕೆನ್ನೆ ಹಿಂಡಿ. ಅವನ ಪ್ರೀತಿಗೆ ಮುಗುಳ್ನಕ್ಕವಳು ಅವನ ಕೊರಳಿಗೆ ಕೈ ಹಾಕಿ ನಿಂತು, ಹೌದಾ, ನನಗೆ ಗೊತ್ತೇ ಇರಲಿಲ್ಲ ಎಂದಳು. ನಿನಗೇನು ಗೊತ್ತಿರೋದಿಲ್ಲ, ಬಾ. ಅವಳ ಕೈ ಹಿಡಿದು ಮತ್ತೆ ಹಾಸಿಗೆಯತ್ತ ಕರೆತಂದು ಕುಳಿತ. ಊಟದ ತಟ್ಟೆ ಹಿಡಿದು ತಾನೂ ತಿನ್ನುತ್ತಾ ಅವಳಿಗೂ 4 ತುತ್ತು ತಿನ್ನಿಸಿದಾಗ, ಸಾಕು ನನಗೆ ಎಂದಳು ಮುಖಕ್ಕೆ ಉಚ್ಚಿ. ಇನ್ನೂ ಅರ್ಧ ಪರೋಟ ಕೂಡ ತಿಂದಿರಲಿಲ್ಲ ಅವಳು. ಇನ್ನೂ ಸ್ವಲ್ಪ ತಿನ್ನು ಎಂದ. ಬೇಡ ಎಂದವಳೆ ಮೇಲೆದ್ದು ಮತ್ತೆ ಬಾರ್ನತ್ತ ಹೆಜ್ಜೆ ಇಟ್ಟಳು. ಅಲ್ಯಾಕೆ ಹೋಗ್ತಿದ್ಯಾ? ಅವಳನ್ನು ನೋಡಿ ಎಂದ ಭಾರ್ಗವ್. ತಾನು ಸರಿಯಾಗಿ ತಿನ್ನದೆ ಮೇಲೆದ್ದ. ಮತ್ತೆಲ್ಲಿ ಕುಡಿಯುವಳೋ ಎಂದುಕೊಂಡು. ನನಗೆ ಇನ್ನೂ ಸ್ವಲ್ಪ ಕುಡಿಬೇಕು ಅನ್ನಿಸ್ತಿದೆ. ಯಾವುದು ಚೆನ್ನಾಗಿದೆ ಹೇಳು, ಬಾ, ಅದನ್ನೇ ಕುಡಿತೀನಿ ಎಂದವಳು ಬಾರ್ಗೆ ಹೋಗಿ ಕುಳಿತಳು. ಮತ್ತೆ ಕುಡಿದ್ರೆ ಸರಿಯಾಗಿ ಒದೆ ತಿಂತೀಯ ನನ್ನ ಹತ್ರ ನೀನು ಎಂದ ಅವಳೆದುರಿದ್ದ ಚೇರಿನಲ್ಲಿ ಕುಳಿತು. ಯಾಕೆ ಹೊಡಿತೀಯ ನೀನು ನನಗೆ? ನೀನು ಕುಡ್ಕೊಂಡು ಬಂದಾಗ ನಾನೇನಾದರೂ ನಿನಗೆ ಹೊಡಿತೀನ? ಇಲ್ಲ ತಾನೆ? ಮಗುವಾಗಿದ್ದಳು ಹುಡುಗಿ. ಹಾಗಂತ ಹುಬ್ಬು ಬೆಸೆದು ಕೇಳಿದ. ನನ್ನನ್ನು ತಡಿಬೇಡ ಭಾರ್ಗವ್ ನೀನು. ನನಗೆ ತುಂಬ ಬೇಜಾರಾಗಿದೆ ಇವತ್ತು ಎಂದವಳು ಅದೇ ಕ್ಷಣ ಬೇಸರದ ಸೋಗು ಹೊದ್ದಳು ಮುಖ ಜೋತು ಬಿಟ್ಟು. ಏನಾಯ್ತೆ ನಿನಗೆ? ಅರ್ಥವಾಗದೆ ಕೇಳಿದನವ. ಆ ಹುಡುಗಿರನ್ನ ನೋಡಿ ನನಗೂ ಅವ್ರ ಥರನೇ ಇರು ಅಂತೀಯ ನೀನು. ಅವ್ರ ಹಾಗೆ ಕುಡಿ, ಅವ್ರ ಹಾಗೆ ತುಂಡು ಬಟ್ಟೆ ಹಾಕೋ ಅಂತೀಯ. ಈಗ ಕುಡ್ದಿದ್ದೀನಿ ತಾನೆ, ಆದರೆ ಇಷ್ಟಪಡದೆ ಬೈತಿದೀಯ ಅಳುವ ನಾಟಕ ಮಾಡುತ್ತಾ ಎಂದಳು. ನಾನು ಮಾತಿಗೆ ಹೇಳಿದ್ದೆ ನಿನಗೆ ಹೀಗೆ ಪ್ರಯೋಗ ಮಾಡ್ತೀಯ ಅಂತ. ನನಗೇನೋ ಗೊತ್ತಿತ್ತು. ಅದೇನಾದರೂ ಆಗಲಿ, ನಾನು ಕುಡಿತೀನಿ ಎಂದು ಅಲ್ಲೇ ಇದ್ದ ಬಾಟಲ್ನತ್ತ ಕೈ ಚಾಚಿದಾಗ ಛಟ್ಟೆಂದು ಅವಳ ಕೈಗೆ ಪೆಟ್ಟು ಕೊಟ್ಟ ಭಾರ್ಗವ್. ಅಮ್ಮ ಎಂದು ಕೈ ಹಿಂತೆಗೆದವಳು, ಹೊಡಿತೀಯ ನನಗೆ ನೀನು ಎಂದಳು ಕಣ್ಣೊರೆಸುವ ನಾಟಕ ಮಾಡುತ್ತಾ. ಮತ್ತೇನಾದರೂ ಬಾಟಲ್ ಮುಟ್ಟಿದ್ರೆ ಕೆನ್ನೆಗೆ ಬೀಳುತ್ತೆ ನೋಡು ಎಂದ ಹೆದರಿಸುವಂತೆ ಕಣ್ಣು ದೊಡ್ಡದು ಮಾಡಿ. ನೀನು ಕುಡ್ದಾಗ ನಾನು ಹೀಗೆ ಹೊಡಿತೇನೆ ನಿನಗೆ, ನೋಡ್ತಿರು ಕೈ ಬೆರಳು ತೋರಿಸಿ ಎಂದು ಮುಖ ಊದಿಸಿಕೊಂಡು ಕುಳಿತಳು ಅವನಿಂದ ತಿರುಗಿ. ನನಗೆ ಹೊಡೆದು ನೋಡು, ಕೈಕಾಲು ಮುರಿದು ಕೂರಿಸ್ತೀನಿ. ಅವನ ಮಾತಿಗೆ ಅಳುವ ನಾಟಕ ಶುರು ಮಾಡಿದವಳು. ನನ್ನ ಗಂಡ ನನಗೆ ಹೊಡಿತಾನಂತೆ, ಕೈಕಾಲು ಮುರಿತಾನಂತೆ ಜೋರಾಗಿ ಹೇಳುತ್ತಾ ಕಣ್ಣೊರೆಸಿದಳು. ಅತ್ತಿತ್ತ ಮನೆಗಳನ್ನು ನೋಡಿದ ಭಾರ್ಗವ್. ಮುಚ್ಚು ಬಾಯಿ, ಏನಾಗಿದೆ ನಿನಗೆ ಎಂದ ಅವಳ ಬಾಯಿಯ ಮೇಲೆ ಕೈ ಇಟ್ಟು. ನಾಟಕದ ಅಳು ನಿಲ್ಲಿಸಿದವಳು ಅವನನ್ನೇ ನೋಡಿದಳು ಕಣ್ಣು ಮಿಟುಕಿಸುತ್ತಾ. ನಿನಗೆ ತಲೆಗೇರಿದೆ, ಮಲ್ಗು ನಡಿ ಸುಮ್ಮನೆ. ಸರ್ಪ್ರೈಸ್ ಎಲ್ಲ ಹಾಳು ಮಾಡಿದೆ ಎಂದವ ಅವಳ ಕೈ ಹಿಡಿದ. ನನ್ನ ಸರ್ಪ್ರೈಸ್ ಹಾಳು ಮಾಡಿಲ್ವ ನೀನು? ಎಷ್ಟು ಆಸೆಯಿಂದ ಎಲ್ಲ ತಯಾರಿ ಮಾಡಿದ್ದೆ ನಾನು, ಎಲ್ಲನೂ ಹಾಳು ಮಾಡಿದೆ ನಿನ್ನೆ. ನಿನಗೆ ಗೊತ್ತಾ ಭಾರ್ಗವ್, ನಮ್ಮಿಬ್ಬರಿಗೋಸ್ಕರ ಕೋಣೆನೂ ಎಷ್ಟು ಪ್ರೀತಿಯಿಂದ ಅರೇಂಜ್ ಮಾಡಿದ್ದೆ ನಾನು. ನನ್ನ ಆಸೆನೆಲ್ಲ ನಿರಾಸೆ ಮಾಡಿದೆ ನೀನು. ನಾನು ಬರೋದಿಲ್ಲ ಆ ಕೋಣೆಗೆ. ನನಗೆ ನಿನ್ನೆ ನಾನು ಅರೇಂಜ್ ಮಾಡಿದ್ದೆಲ್ಲ ನೆನಪಾಗಿ ದುಃಖ ಆಗುತ್ತೆ. ಏನೋ ದೊಡ್ಡ ನೋವಲ್ಲಿರುವಂತೆ ನಟಿಸುತ್ತಾ ಪಾಪದವರಂತೆ ನುಡಿದಳು. ಈಗ ಕೋಣೆನ ಅದೇ ಥರ ರೆಡಿ ಮಾಡಿದ್ರೆ ಬರ್ತೀಯಾ? ತಲೆ ಕೆಳಗೆ ಮಾಡಿ ಕುಳಿತವಳನ್ನು ಮಗುವಿಗೆ ಆಸೆ ತೋರಿಸುವಂತೆ ಕೇಳಿದ. ತಕ್ಷಣ ತಲೆ ಮೇಲೆತ್ತಿ ಹಾಂ ಬರ್ತೀನಿ ಎಂದಳು ತಲೆ ಆಡಿಸುತ್ತಾ. ಸರಿ ಬಾ, ಹಾಗಾದರೆ ಹೋಗೋಣ ಕರೆದ ಚಂದದಿಂದ. ಅವನ ಜೊತೆ ನಡೆದು ಬಂದಳು ಪೂರ್ಣ. ಅವಳಿಗೆ ನಶೆ ಏರಿ ಹೀಗಾಡುತ್ತಿರುವಳೆಂದು ಗೊತ್ತವನಿಗೆ. ಹಾಗಾಗಿ ಜಾಣತನದಿಂದ ಸಂಭಾಳಿಸಿದ ಅವಳನ್ನು. ಟೆರೆಸಿನ ಬಾಗಿಲ ಬಳಿ ಬಂದವಳು ಭಾರ್ಗವ್ ಕೂಗಿದಳು ಒಮ್ಮೆಲೆ. ಕ್ಷಣ ಹೆದರಿಬಿಟ್ಟ ಅವ ಏನಾಯಿತೆಂದು.
ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ SH ಅವರನ್ನು.